ಹಲೋ ಅಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಮೇ ತಿಂಗಳ ಒಂದು ವಿಜನ್ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿರುವಂತಹ ಪರ್ಸನಾಲಿಟೀಸ್ ಇನ್ ನ್ಯೂಸ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದ್ರೆ ಮೇ ತಿಂಗಳಿನಲ್ಲಿ ಕವರ್ ಆಗಿರುವ ಪ್ರಮುಖ ವ್ಯಕ್ತಿಗಳ ಕುರಿತು ಸೊ ಈ ಒಂದು ಸೆಷನ್ ಅಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಅಂತಂದ್ರೆ ವಲ್ಲಭಾಚಾರ್ಯರು ಬರ್ತಾರೆ. ಸೊ ಇವರ ಅವಧಿಯು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಒಂದು 14ರಿಂದ 15ನೇ ಶತಮಾನದಲ್ಲಿ ಏನಾಗ್ತಾರೆ ಸೊ ಕಾಣಿಸ್ಕೊಳ್ತಾರೆ. ಸೊ ಇವರ ಒಂದು ಟಾಪಿಕ್ ಸದ್ಯಕ್ಕೆ ಸುದ್ದಿಯಲ್ಲಿ ಯಾಕಿದೆ ಅಂತಂದ್ರೆ ಸೊ ಇವರ 545ನೇ ಒಂದು ಬರ್ತ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಲಾಗಿದೆ. ಸೊ ಹೀಗಾಗಿ ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವರು ಮೂಲತಃ ರಾಯ್ಪುರ್ನಲ್ಲಿ ಅಂದ್ರೆ ಜನಿಸಿರ್ತಾರೆ. ಹಾಗೆ ಸೊ ಇವರ ಒಂದು ಪ್ರಮುಖ ಒಂದು ಕೊಡುಗೆಗಳನ್ನ ನೋಡೋದಾದ್ರೆ ಸೊ ಇಲ್ಲಿ ನಮ್ಗೆ ಸೊ ಸಮಕಾಲೀನ ಅಂತ ಬರುತ್ತೆ. ಕಂಟೆಂಪರರಿ ಅಂದ್ರೆ ಆ ಒಂದು ಅವಧಿಯಲ್ಲಿ ಮತ್ತೆ ಯಾರಾದ್ರೂ ಕಾಣಿಸ್ಕೊಂಡಿದ್ರೆ ಆ ಪ್ರಮುಖ ವ್ಯಕ್ತಿಗಳು ಏನಾಗುತ್ತೆ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರು ಚೈತನ್ಯ ಮಹಾಪ್ರಭುಗಳು ಅಂತ ಬರ್ತಾರೆ. ಸೊ ಇವರು ಕೂಡ ಸೊ ಇವರ ಒಂದು ಅವಧಿಯಲ್ಲಿ ಏನಾಗಿರ್ತಾರೆ ಕಂಡು ಬರ್ತಾರೆ. ಚೈತನ್ಯ ಮಹಾಪ್ರಭುಗಳ ಒಂದು ಸಮಕಾಲೀನರಾಗಿ ಸೊ ಈ ವಲ್ಲಭಾಚಾರ್ಯರು ಕಂಡು ಬರ್ತಾರೆ. ಸೊ ಇವರ ಒಂದು ಪ್ರಮುಖ ಸಾಧನೆಗಳಂತ ನೋಡೋಣ. ಸೊ ಇವರು ಎಸ್ಟಾಬ್ಲಿಷ್ಡ್ ಪುಷ್ಟಿ ಮಾರ್ಗ ಸೊ ಈ ಒಂದು ಪಂಥವನ್ನ ಆರಂಭ ಮಾಡ್ತಾರೆ. ಹಾಗೆ ಎಸ್ಟಾಬ್ಲಿಷ್ಡ್ ಶುದ್ಧ ದ್ವೈತ ಅನ್ನುವಂತ ಒಂದು ಪಂಥವನ್ನು ಕೂಡ ಏನ್ ಮಾಡ್ತಾರೆ ಸೊ ಆರಂಭ ಮಾಡ್ತಾರೆ. ಹಾಗೆ ಇಂಪಾರ್ಟೆಂಟ್ ಲಿಟರರಿ ವರ್ಕ್ಸ್ ಅಂತಂದ್ರೆ ಅವರ ಒಂದು ಪ್ರಮುಖ ಸಾಹಿತ್ಯಿಕ ಕೃತಿಗಳನ್ನ ನೋಡೋಣ. ಅನುಭಾಷ್ಯಾನ್, ಬ್ರಹ್ಮಸೂತ್ರ, ಹಾಗೆ ಸುಬೋಧಿನಿ, ವ್ಯಾಖ್ಯ ಆಫ್ ಭಗವತ್ ಭಾಗವತ್ ಅಂಡ್ ಸಿದ್ಧಾಂತ, ರಾಸ್ಯ ಅಂಡ್ ಭಗವತ್ ಲೀಲಾ, ರಹಸ್ಯ, ಹಾಗೆ ಏಕಾಂತ ರಹಸ್ಯ, ಹಾಗೆ ವಿಷ್ಣುಪಾದ ಅಂತ ಒಂದು ಕೃತಿಗಳನ್ನ ಸೊ ಇವರು ಬರೀತಾರೆ. ಸೊ ಇವರಲ್ಲಿರುವಂತ ನೈತಿಕ ಅಂಶಗಳು ಏನಂತಂದ್ರೆ ಎಥಿಕಲ್ ವ್ಯಾಲ್ಯೂಸ್ ಏನಂತಂದ್ರೆ ಸೊ ಇವರು ಡಿವೋಷನ್ ಟು ಟ್ರೂತ್ ಅಂಡ್ ಕಂಪ್ಯಾಷನ್ ಅಂತ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಆಧ್ಯಾತ್ಮಿಕ ಆಚರಣೆ ಮೂಲಕ ಸತ್ಯದ ಪರಿಶೋಧನೆಯನ್ನ ಕಂಡುಕೊಳ್ಳಲಿಕ್ಕೆ ಸೊ ಪ್ರಯತ್ನ ಪಡುತ್ತಾರೆ. ಹಾಗೆ ಒಂದು ಭಕ್ತಿ ಚಳುವಳಿ ಅಂತ ಭಕ್ತಿ ಮೂಮೆಂಟ್ ಅಂತ ಬರುತ್ತೆ. ಓಕೆ, ಭಕ್ತಿ ಚಳುವಳಿಯ ಒಂದು ಧ್ಯೇಯ ಏನಿರುತ್ತೆ ಇಲ್ಲಿ ಸೊ ಎಲ್ಲರಲ್ಲೂ ಧ್ಯೇಯನ ತೋರಿಸ್ಬೇಕಂತ ಇರುತ್ತೆ. ಸೊ ಇವರು ಕೂಡ ಏನ್ ಮಾಡ್ತಾರೆ ಇಲ್ಲಿ ಸೊ ಎಲ್ಲ ಒಂದು ಧರ್ಮದವರಿಗೆ ಅಥವಾ ಎಲ್ಲ ಒಂದು ಮನುಷ್ಯರಿಗೆ ದಯೆಯನ್ನ ತೋರ್ಬೇಕಂತ ಸೊ ಇವರು ಒತ್ತಿ ಹೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಫಕೀರ್. ಸೊ ಫಕೀರ್ ಲಾಲೋನ್ ಅಂತ ಬರ್ತಾರೆ. ಫಕೀರ್ ಲಾಲೋನ್ ಶಾ. ಸೊ ಇವರು 17 ಮತ್ತು 18ನೇ ಶತಮಾನದಲ್ಲಿ ಕಂಡು ಬರುವಂತ ಒಂದು ಇಂಪಾರ್ಟೆಂಟ್ ಪರ್ಸನಾಲಿಟಿ ಆಗಿದ್ದಾರೆ. ಸೊ ಇವರ ಬಗ್ಗೆ ನೋಡೋದಾದ್ರೆ ಸೊ ಇವರು ಕಂಟೆಂಪ್ರರಿ ಆಫ್ ರಾಮಕೃಷ್ಣ ಪರಮಹಂಸ ಅಂಡ್ ಸ್ವಾಮಿ ವಿವೇಕಾನಂದ. ಸೊ ಇವರು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಒಂದು ಸಮಕಾಲೀನರಾಗಿದ್ದಾರೆ. ಸೊ ಇವರ ಒಂದು ಪ್ರಮುಖ ಕೊಡುಗೆಗಳನ್ನ ನೋಡೋದಾದ್ರೆ ಫೌಂಡೆಡ್ ದಿ ಲಾಲೋನ್ ಅಖ್ರಾಹ ಅನ್ನುವಂತ ಒಂದು ರಿಲಿಜಿಯಸ್ ನ ಏನ್ ಮಾಡ್ತಾರೆ ಫಾರ್ಮ್ ಮಾಡ್ತಾರೆ. ಸೊ ಇದರ ಈ ಒಂದು ರಿಲಿಜಿಯಸ್ ಒಂದು ಅಥವಾ ಸಂಘಟನೆಗೆ ಸೊ ಹಲವಾರು ಏನಿರ್ತಾರೆ ಅಂತಂದ್ರೆ ಅನುಯಾಯಿಗಳಿರ್ತಾರೆ. ಎಲ್ಲ ಧರ್ಮದ ಅನುಯಾಯಿಗಳು ಕೂಡ ಇರ್ತಾರೆ. ಹಾಗೆ ಸೊ ಇವರನ್ನ ಹಿ ಈಸ್ ಕನ್ಸಿಡರ್ ಆಸ್ ಫಾದರ್ ಆಫ್ ಬೌಲ್ ಮ್ಯೂಸಿಕ್ ಅಂತ ಕರೀತಾರೆ ಇವರನ್ನ. ಸೊ ಬೌಲ್ ಅಂತ ಒಂದು ಸಂಗೀತ ಬರುತ್ತೆ. ಸೊ ಅದರ ಒಂದು ಜನಕ ಅಂತ ಕೂಡ ಇವ್ರನ್ನ ಕರೀತಾರೆ. ಸೊ ಇನ್ 2008 ಬೌಲ್ ಸಾಂಗ್ಸ್ ಆರ್ ಲಿಸ್ಟೆಡ್ ಅಂಡರ್ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಮ್ಯೂಸಿಕ್ ಆಫ್ ಹ್ಯುಮ್ಯಾನಿಟಿ ಅಂತ ಕರೀತಾರೆ. ಸೊ ಇದರ ರಿಲೇಟೆಡ್ ಆಗಿ ಕೂಡ ನಮಗೆ UPSC 2024ರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಇಂಟ್ಯಾಂಜಿಬಲ್ ಯುನೆಸ್ಕೋ ಇಂಟ್ಯಾಂಜಿಬಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ. ಓಕೆ, ಸೊ ಇದರಲ್ಲಿ ನಮಗೆ ಬೌಲ್ ಸಾಂಗ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. He also influenced personalities like Rabindranath Tagore and ನಜ್ರುಲ್ ಇಸ್ಲಾಂ. ಸೊ ರವೀಂದ್ರನಾಥ್ ಟ್ಯಾಗೋರ್ ಹಾಗೆ ನಜ್ರುಲ್ ಇಸ್ಲಾಂ ಅವರು ಮೇಲೆ ಕೂಡ ಇವರು ಏನಾಗಿರ್ತಾರೆ ಅಂತಂದ್ರೆ ಪ್ರಭಾವವನ್ನ ಬೀರುತ್ತಾರೆ. ಸೊ ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡೋದಾದ್ರೆ ಸೊ ಇವರು ಸಹೋದರತ್ವ ಅನ್ನುವಂತ ಕಲ್ಪನೆಯನ್ನ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಹಾಗೆ ಇವರು ಸಾಮಾಜಿಕ ಮತ್ತು ಆರ್ಥಿಕ ಒಂದು
ತಾರತಮ್ಯದ ಏನ್ ಮಾಡ್ತಾರೆ ಅಂದ್ರೆ ಖಂಡಿಸ್ತಾರೆ. ಎಸ್. ನೆಕ್ಸ್ಟ್, ರಾಜಾ ರವಿವರ್ಮ ಅಂತ ಬರ್ತಾರೆ. ರಾಜಾ ರವಿವರ್ಮ. The first true copy of the painting Indulekha by Raja Ravivarma was unveiled at ಕಿಲಿಮನೂರ್ ಪ್ಯಾಲೇಸ್. ಸೊ ಇದಕ್ಕೆ ಏನ್ ಬರುತ್ತೆ, ಕಿಲಿಮನೂರ್ ಪ್ಯಾಲೇಸ್ ಕೇರಳದಲ್ಲಿ ಕಂಡು ಬರುತ್ತೆ. ಸೊ ಇವರ ಒಂದು ಪೇಂಟಿಂಗ್ ಅನ್ನ, ಯಾವ್ದಿದು ಇದು ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ, ಪೇಂಟಿಂಗ್ ಇಂದುಲೇಖಾ ಪೇಂಟಿಂಗ್. ಸೊ ಇದು ಯಾರ್ದು ಅಂತಂದ್ರೆ ಕೇಳಿದ್ರೆ ನಮ್ಗೆ, ಸೊ ಇದು ರಾಜಾ ರವಿವರ್ಮ ಅವರ ಪೇಂಟಿಂಗ್ ಆಗಿದೆ. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರ ಬರ್ತ್ ಆನಿವರ್ಸರಿ ಅಂಗವಾಗಿ ಅದನ್ನ ಸೊ ಅನಾವರಣ ಮಾಡಿದ್ದಾರೆ, ಅನ್ವೇಲ್ಡ್ ಅಂತಂದ್ರೆ. ಓಕೆ, ಸೊ ಇವರ ಒಂದು ಸಾಧನೆಗಳನ್ನ ನೋಡೋಣ. ಸೊ ಬೆಸ್ಟ್ ನೌನ್ ಫಾರ್ uniting Hindu mythological subject matter with European realistic historical painting style. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಭಾರತದ ಒಂದು ಪೌರಾಣಿಕ ಸನ್ನಿವೇಶಗಳನ್ನ, ಸೊ ಇಲ್ಲಿ ವೆಸ್ಟರ್ನ್ ಅಂತಂದ್ರೆ ಪಾಶ್ಚಿಮಾತ್ಯದ ಒಂದು ಐತಿಹಾಸಿಕ ಘಟನೆಗಳೊಂದಿಗೆ ಸಂಯೋಜಿಸಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಚಿತ್ರಗಳಲ್ಲಿ ಅದನ್ನ ಹೊರತರ್ತಾರೆ. ಸೊ ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡೋದಾದ್ರೆ, ಸೊ ಆರ್ಟಿಸ್ಟಿಕ್ ಇಂಟಿಗ್ರಿಟಿ ಅಂಡ್ ಕಲ್ಚರಲ್ ರೆಸ್ಪೆಕ್ಟ್. ಸೊ ಇವರು ಒಂದು ತಮ್ಮ ಕಲೆಗಳ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಈ ಒಂದು ನೆಲದ ಒಂದು ಸಂಸ್ಕೃತಿಗೆ ಏನ್ ಮಾಡ್ತಾರೆ, ಹಿರಿಮೆಯನ್ನ ತಂದ್ಕೊಡ್ತಾರೆ. ಹಾಗೆ ಕಲೆ ಅವ್ರದ್ದು ಯಾವಾಗಲೂ ಏನಿರುತ್ತೆ ಅಂತಂದ್ರೆ ಉನ್ನತ ಗುಣಮಟ್ಟದ ಒಂದು ಕಲೆಯನ್ನ ಸೊ ಇವರಲ್ಲಿ ಕಾಣಬಹುದಾಗಿತ್ತು. ಹಾಗೆ ಫಸ್ಟ್ ಇಂಡಿಯನ್ ಆರ್ಟಿಸ್ಟ್ ಟು ಯೂಸ್ ಆಯಿಲ್ ಪೇಂಟ್ಸ್. ಸೊ ಆಯಿಲ್ ಪೇಂಟಿಂಗ್ ಅಂತ ಬರುತ್ತೆ ಪೇಂಟಿಂಗ್ ನಲ್ಲಿ. ಸೊ ಅದನ್ನ ಬಳಸಿದಂತ ಮೊದಲ ಪೇಂಟರ್ ಯಾರಂತಂದ್ರೆ ಸೊ ರಾಜಾ ರವಿವರ್ಮ ಅವರಾಗಿದ್ದಾರೆ. ಅ ಪಯೋನಿಯರ್ ಇನ್ ಯೂಸಿಂಗ್ ಆರ್ಟ್ ಆಸ್ ಮೀನ್ಸ್ ಸೋಷಿಯಲ್ ರಿಫಾರ್ಮ್. ಸಾಮಾಜಿಕ ಒಂದು ಸುಧಾರಣೆಗಳಿಗೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಒಂದು ಚಿತ್ರಕಲೆಯನ್ನ ಬಳಸಿಕೊಳ್ತಾರೆ. ಹಾಗೆ ಇವರ ಒಂದು ಪ್ರಮುಖ ಪೇಂಟಿಂಗ್ಸ್ ಗಳನ್ನ ನೋಡೋದಾದ್ರೆ ಅಥವಾ ಚಿತ್ರಕಲೆಗಳನ್ನ ನೋಡೋದಾದ್ರೆ, ಸೊ ಲೇಡಿ ಇನ್ ದ ಮೂನ್ಲೈಟ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಲೇಡಿ ಇನ್ ದ ಮೂನ್ಲೈಟ್ ಅಂಡ್ ಸ್ಟೋಲನ್ ಇಂಟರ್ವ್ಯೂ ಅಂಡ್ ಶಕುಂತಲಾ ಅನ್ನೋದು ಸೊ ಇವರ ಒಂದು ಪ್ರಮುಖ ಚಿತ್ರಕಲೆಗಳಾಗಿವೆ. ಹಾಗಿದ್ರೆ ಇವರಿಗೆ ಯಾವೆಲ್ಲ ಒಂದು ಪುರಸ್ಕಾರಗಳನ್ನ ನೀಡಲಾಗಿದೆ ಅಂತಂದ್ರೆ, ಹೀಸ್ ಪೇಂಟಿಂಗ್ ಹಂಸ ದಮಯಂತಿ. ಓಕೆ, ಸೊ ಈ ಹಂಸ ದಮಯಂತಿ ಅನ್ನೋದು ಸೊ ಯಾವುದರ ಕುರಿತು ನಮಗೆ ಮಾಹಿತಿಯನ್ನ ನೀಡುತ್ತೆ ಅಂತಂದ್ರೆ, ವಿಚ್ ಡೆಪಿಕ್ಟ್ಸ್ ದ ಸ್ಟೋರಿ ಆಫ್ ಕಿಂಗ್. ಸೊ ನಳ ಅನ್ನೋಂತ ಕಿಂಗ್ ಬರ್ತಾನೆ, ಹಾಗೆ ದಮಯಂತಿ ಅನ್ನೋಂತ ರಾಣಿ. ಸೊ ಇವರ ಕುರಿತಾಗಿರುವಂತ ಒಂದು ಚಿತ್ರಕಲೆ ಇದು. ಫ್ರಾಮ್ ದ ಮಹಾಭಾರತದಲ್ಲಿ ಬರುವಂತ ಸೊ ವ್ಯಕ್ತಿಗಳಿವರು ನಳ ಮತ್ತು ದಮಯಂತಿ ಅಂತ ಹೇಳಿ. ಸೊ ಇದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ, ದ ಫಸ್ಟ್ ಪ್ರೈಸ್ ಆಟ್ ವಿಯೆನ್ನಾ ಎಕ್ಸಿಬಿಷನ್ ಇನ್ 1873. ಸೊ ಈ ಒಂದು ವಿಯೆನ್ನಾದಲ್ಲಿ ಏನ್ ಮಾಡ್ತಾರೆ, ಸೊ ಇದಕ್ಕೆ ಅವಾರ್ಡ್ ಅನ್ನು ಕೂಡ ನೀಡಲಾಗತ್ತೆ. ಹಾಗೆ ಸೊ ಇವರಿಗೆ ಬ್ರಿಟಿಷ್ ಸರ್ಕಾರ ಏನ್ ಮಾಡತ್ತೆ ಅಂತಂದ್ರೆ, ಸೊ ಕೈಸರ್ ಇ ಹಿಂದ್ ಗೋಲ್ಡ್ ಮೆಡಲ್ ಅನ್ನು 1904ರಲ್ಲಿ ನೀಡಲಾಗತ್ತೆ. ಓಕೆ, ಸೊ ಅದೇ ರೀತಿ ಭಾರತದಲ್ಲಿ ಹಲವಾರು ಒಂದು ಫ್ರೀಡಂ ಫೈಟರ್ ಕೂಡ ಏನ್ ಮಾಡಿದಾರೆ ಅಂತಂದ್ರೆ, ಸೊ ಈ ಬ್ರಿಟಿಷರು ನೀಡ್ತಾ ಇದ್ರು ಈ ಒಂದು ಅವಾರ್ಡ್ ಅನ್ನ. ಓಕೆ, ಕೈಸರ್ ಇ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನ. ಸೊ ಇದನ್ನ ಮಹಾತ್ಮ ಗಾಂಧೀಜಿ ಅವರಿಗೆ ನೀಡಿದ್ದಾರೆ. ಹಾಗೆ ಪಂಡಿತ್ ರಮಾಬಾಯಿ ಅಂತ ಬರ್ತಾರೆ, ಸೊ ಅವ್ರಿಗೂ ಕೂಡ ಇದನ್ನ ನೀಡಲಾಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ, ಲಾಲಾ ಹಂಸರಾಜ್ ಅಂತ ಬರ್ತಾರೆ. ಲಾಲಾ ಹಂಸರಾಜ್. ಸೊ ಇವರು ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಹಾಗೆ ಸೊ ಇನ್ಫ್ಲೂಯೆನ್ಸ್ಡ್ ಬೈ ಸ್ವಾಮಿ ದಯಾನಂದ್ ಸರಸ್ವತಿ ಐಡಿಯಾಲಜಿ. ಸೊ ಇವರು ಸ್ವಾಮಿ ದಯಾನಂದ ಸರಸ್ವತಿ ಅವರ ವಿಚಾರಧಾರೆಗಳಿಂದ ಏನಾಗಿರ್ತಾರೆ, ಪ್ರಭಾವಿತರಾಗಿರ್ತಾರೆ. ಸೊ ಇವರನ್ನ ಏನಂತ ಕರೀತಾರೆ ಅಂತಂದ್ರೆ ಮಹಾತ್ಮ ಹಂಸರಾಜ್ ಅಂತ ಕೂಡ ಕರೀತಾರೆ. ಸೊ ಇವರ ಒಂದು ಸಾಧನೆಗಳೇನು ಅನ್ನೋದನ್ನ ನೋಡೋಣ. ಒನ್ ಆಫ್ ದ ಗ್ರೇಟೆಸ್ಟ್ ಎಜುಕೇಶನಲಿಸ್ಟ್ ಅಂದ್ರೆ ಇವರು ಶಿಕ್ಷಣ ತಜ್ಞ. ಓಕೆ, ಹೂ ಚೂಸ್ ಇಂಗ್ಲಿಷ್ ಓರಿಯೆಂಟೆಡ್ ಸೋಷಿಯಲ್ ಸೈನ್ಸ್ ಬೇಸ್ಡ್ ಎಜುಕೇಶನ್ ವಿತ್ ಬ್ಲೆಂಡ್ ಆಫ್ ವೇದಿಕ್ ಐಡಿಯಲ್ಸ್. ಅಂದ್ರೆ ಇವರು
ಒಂದು ವೈದಿಕ ಒಂದು ವಿಚಾರಗಳೊಂದಿಗೆ ಸೊ ವೈಜ್ಞಾನಿಕ ಭಾವವನ್ನ ಹೊಂದಿರುವಂತ ಇಂಗ್ಲಿಷ್ ಶಿಕ್ಷಣದ ಸೊ ಸೈನ್ಸ್ ಬೇಸ್ಡ್ ಎಜುಕೇಶನ್ಗೆ ಏನ್ ಮಾಡ್ತಾರೆ, ಮಹತ್ವವನ್ನ ನೀಡ್ತಾರೆ. ಹಾಗೆ ಹೂ ಎಸ್ಟಾಬ್ಲಿಷ್ ದಿ ಫಸ್ಟ್ ದಯಾನಂದ್ ಆಂಗ್ಲೋ ವೇದಿಕ್ ಸ್ಕೂಲ್ ಸಿಸ್ಟಮ್ ಇನ್ ಲಾಹೋರ್ ಇನ್ 1886 ವಿತ್ ಗುರು ದತ್ತ ವಿದ್ಯಾರ್ಥಿ. ಓಕೆ, ಸೊ ಇವರು ಗುರು ದತ್ತ ವಿದ್ಯಾರ್ಥಿ ಅನ್ನೋರ ಜೊತೆ ಸೇರಿಸಿ ಏನ್ ಮಾಡ್ತಾರೆ ಅಂತಂದ್ರೆ ದಯಾನಂದ್ ಆಂಗ್ಲೋ ವೇದಿಕ್ ಅನ್ನೋಂತ ಒಂದು ವ್ಯವಸ್ಥೆಯನ್ನ, ಓಕೆ, ಸಿಸ್ಟಮ್ ಅನ್ನ ಶಾಲೆಗಳು ಏನ್ ಮಾಡ್ತಾರೆ, ಜಾರಿಗೆ ತರ್ತಾರೆ. ಅದರ ಒಂದು ಹೆಡ್ ಮಾಸ್ಟರ್ ಕೂಡ ಆಗಿ ಏನ್ ಮಾಡ್ತಾರೆ, ಸೊ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗೆ ಸೊ ಇಲ್ಲಿ ನಮ್ಮ ಒಂದು ತ್ರಿವರ್ಣ ಧ್ವಜದಲ್ಲಿ ಅಶೋಕ ಚಕ್ರ ಅಂತ ಬರುತ್ತೆ. ಓಕೆ, ಸೊ ಆ ಒಂದು ಅಶೋಕ ಚಕ್ರವನ್ನ ಅಳವಡಿಸಿಕೊಳ್ಬೇಕಂತ ಸೊ ಇವ್ರು ಏನ್ ಮಾಡ್ತಾರೆ, ಅವಾಗ ಪ್ರಸ್ತಾವವನ್ನ ಕೂಡ ಮಾಡಿರ್ತಾರೆ. ನಾವು ಇವರ ಒಂದು ಎಥಿಕಲ್ ವ್ಯಾಲ್ಯೂನ ನೋಡೋದಾದ್ರೆ, ಸೊ ಹಿಯರ್ he believed in providing equal education opportunities all ಅಂತ ಬರುತ್ತೆ. ಸೊ ಇವರು ಆ ಒಂದು ವ್ಯಕ್ತಿಗಳು ಹೊಂದಿರುವಂತ ಸಾಮಾಜಿಕ ಒಂದು ಸ್ಥಿತಿಯನ್ನು ಆಧರಿಸಿ ಎಜುಕೇಶನ್ ನೀಡುವ ಬದಲು ಎಲ್ಲ ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕಂತಂದ್ರೆ ಸಮಾನ ಶಿಕ್ಷಣವನ್ನ ನೀಡ್ಬೇಕಂತ ಸೊ ಇವ್ರೇನ್ ಮಾಡ್ತಾರೆ, ಸೊ ಹೇಳ್ತಾರೆ. ನೆಕ್ಸ್ಟ್ ಅಸಫ್ ಅಲಿ ಅಂತ ಬರ್ತಾರೆ. ಅಸಫ್ ಅಲಿ, ಸೊ ಇವರು ಕುರಿತು ನೋಡೋಣ. ಸೊ ಅಸಫ್ ಅಲಿ ಅನ್ನೋರು ಫ್ರೀಡಮ್ ಫೈಟರ್ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಹಾಗೆ ಪೋಸ್ಟ್ ಅಂಬಾಸಿಡರ್ ಆಫ್ ದ ಇಂಡಿಪೆಂಡೆಂಟ್ ಇಂಡಿಯಾ ಟು ದ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಸ್ವತಂತ್ರಗೊಂಡ ನಂತರ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದು ದೇಶಗಳಿಗೆ ಅಂಬಾಸಿಡರ್ ಅನ್ನ ಅಥವಾ ರಾಯಭಾರಿಗಳನ್ನ ನೇಮಕ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಆ ರೀತಿ ಮಾಡುವಾಗ ಏನಾಗಿದೆ ಅಂತಂದ್ರೆ ಸೊ ಯು ಎಸ್ ಗೆ ಕೂಡ ರಾಯಭಾರಿ ಆಗಿ ಮೊದಲ ಒಂದು ರಾಯಭಾರಿಯಾಗಿ ಸೊ ಈ ಅಸಫ್ ಅಲಿ ಅವ್ರನ್ನ ಏನ್ ಮಾಡ್ಲಾಗತ್ತೆ, ಆಯ್ಕೆನ ಮಾಡ್ಲಾಗತ್ತೆ. ಸೊ ಇವರ ಒಂದು ಕಂಟ್ರಿಬ್ಯೂಷನ್ ಅಂದ್ರೆ ಸಾಧನೆಗಳೇನು ನೋಡೋಣ. ಸೊ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ಸ್ ಆಫ್ ದ ಹೋಮ್ ರೂಲ್ ಲೀಗ್ ಅಟ್ ಡೆಲ್ಲಿ. ಸೊ ಡೆಲ್ಲಿಯಲ್ಲಿ ಸ್ಥಾಪಿತವಾದಂತ ಒಂದು ಹೋಮ್ ರೂಲ್ ಲೀಗ್ ಅಂತ ಬರುತ್ತೆ. ಸೊ ಅದರ ಒಂದು ಸ್ಥಾಪಕ ಒಂದು ಸದಸ್ಯರಲ್ಲಿ ಇವರು ಒಬ್ರು ಆಗಿರ್ತಾರೆ. ಹಾಗೆ ಸೊ ಇವರು ಯಾವೆಲ್ಲ ಒಂದು ಚಳುವಳಿಗಳಲ್ಲಿ ಭಾಗವಹಿಸ್ತಾರೆ ಅಂತಂದ್ರೆ ಅಸಹಕಾರ ಚಳುವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಹಾಗೆ ಸಿವಿಲ್ ನಾಗರಿಕ ಕಾನೂನು ಭಂಗ ಚಳುವಳಿ, ಹಾಗೆ ಇಂಡಿವಿಜುವಲ್ ಸತ್ಯಾಗ್ರಹ ಅಂದ್ರೆ ವೈಯಕ್ತಿಕ ಸತ್ಯಾಗ್ರಹ, ಹಾಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಗಳಲ್ಲಿ ಭಾಗವಹಿಸುತ್ತಾರೆ. ಸೊ ನಮ್ಗೆ ಎಕ್ಸಾಮ್ ಅಲ್ಲಿ ಈ ರೀತಿ ಕೇಳಿರ್ತಾರೆ ಅವರು ಏನಂತಂದ್ರೆ ಇಂಪಾರ್ಟೆಂಟ್ ಈ ಒಂದು ಪರ್ಸನಾಲಿಟೀಸ್ ಕೊಟ್ಟು ಸೊ ಅವರು ಕಂಟ್ರಿಬ್ಯೂಷನ್ ಅಥವಾ ಅವ್ರ ಕುರಿತಾಗಿ ಹೇಳ್ಬೇಕಾದ್ರೆ ಸೊ ಇವರು ಈ ಒಂದು ಮೂವ್ಮೆಂಟ್ ಗಳಲ್ಲಿ ಭಾಗವಹಿಸಿರ್ತಾರ ಇಲ್ಲ ಅಂತ ಕೇಳ್ತಾರೆ. ಎಸ್, ಸೊ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಸೊ ಡಿಪೆಂಡೆಂಟ್ ಶಾಹಿದ್ ಭಗತ್ ಸಿಂಗ್ ಅಂಡ್ ಬತುಕೇಶ್ವರ ದತ್ತ ಇನ್ ಸೆಂಟ್ರಲ್ ಅಸೆಂಬ್ಲಿ ಬಾಂಬ್ ಕೇಸ್ 1929. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂತಂದ್ರೆ ಸೆಂಟ್ರಲ್ ಅಸೆಂಬ್ಲಿ ಬಾಂಬ್ ಕೇಸ್ 1929. ಓಕೆ, ಸೊ ಈ ಒಂದು ಕೃತ್ಯದಲ್ಲಿ ಈ ಒಂದು ಪಿತೂರಿಯಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೆ ಅಂತಂದ್ರೆ ನಮ್ಗೆ ಇದರಿಂದ ಗೊತ್ತಾಗೋದು ಭಗತ್ ಸಿಂಗ್ ಹಾಗೆ ಬತುಕೇಶ್ವರ ದತ್. ಸೊ ಈ ಒಂದು ಪಿತೂರಿಯಲ್ಲಿ ಭಾಗಿಯಾಗಿರ್ತಾರೆ. ಸೊ ಇವರ ಪರವಾಗಿ ವಕಾಲತನ ಯಾರು ವಹಿಸಿರ್ತಾರೆ ಅಂತಂದ್ರೆ ಇಲ್ಲಿ ಅಸಫ್ ಅಲಿ ಜಾ ಅವರು ವಹಿಸಿರ್ತಾರೆ. ನೆಕ್ಸ್ಟ್ elected to the Central Legislative Assembly in 1935 as a member of the Muslim National Party. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಮುಸ್ಲಿಂ ನ್ಯಾಷನಲ್ ಪಾರ್ಟಿ ಅಭ್ಯರ್ಥಿಯಾಗಿ 1935ರಲ್ಲಿ ಈ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಆಯ್ಕೆ ಆಗ್ತಾರೆ. ಸೊ ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡಿದರೆ ಓಕೆ, ಎಸ್, ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪ್ರಕರಣಗಳಲ್ಲಿ ನೋಡಿರ್ಬೋದು ನೀವು ಈ ಒಂದು ಭಗತ್ ಸಿಂಗ್ ಮತ್ತು ಬತುಕೇಶ್ವರ ದತ್ತ ಅಂತ ಪ್ರಕರಣಗಳಲ್ಲಿ ಭಾಗವಹಿಸುವ ಮೂಲಕ ಇವರೇ ಮಾಡ್ತಾರೆ. ಸೊ ಯಾವಾಗ್ಲೂ ಇವರು ನ್ಯಾಯದ ಪರ ನಿಲ್ತಾರಂತ ಸೊ ಏನಾಗತ್ತೆ ಇಲ್ಲಿ ಈ ಒಂದು ನಡವಳಿಕೆ ಮೂಲಕ ಗೊತ್ತಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಅರುಣ್ ಚಂದ್ರ ಗುಹಾ. ಅರುಣ್ ಚಂದ್ರ ಗುಹಾ ಸೊ ಇವರು ಕೂಡ ಏನಂತಂದ್ರೆ ಒಬ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ. ಹಾಗೆ ಸೊ ಇವರ ಬಗ್ಗೆ ತಿಳ್ಕೋದಾದ್ರೆ ಸೊ ಇವರು ವೆಸ್ಟ್ ಬಂಗಾಲ್ಗೆ
ಸಂಬಂಧಿಸಿದವರಾಗಿದ್ದಾರೆ. ಹಾಗೆ ಹಿ ವಾಸ್ ದ ಮೆಂಬರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂಡ್ ಅಂದ್ರೆ ಸಂವಿಧಾನ ಒಂದು ಸಭೆಯ ಒಂದು ಮೆಂಬರ್ ಕೂಡ ಆಗಿರ್ತಾರೆ. ಹಾಗೆ 1946ರಿಂದ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಟಿಲ್ ದ ಥರ್ಡ್ ಲೋಕಸಭಾ ಅಂದ್ರೆ 1963ರವರೆಗೆ ಏನಾಗಿರ್ತಾರೆ MP ಆಗಿ ಆಯ್ಕೆ ಆಗ್ತಾರೆ. ಇವರ ಒಂದು ಕೊಡುಗೆಗಳನ್ನ ನೋಡೋಣ. ಸೊ ಫಸ್ಟ್ ಇವರು ಕೂಡ 1955ರಲ್ಲಿ ಸ್ವದೇಶಿ ಆಂದೋಲನ ಅಂತ ಬರುತ್ತೆ, ಅದರಲ್ಲಿ ಕೂಡ ಏನ್ ಮಾಡಿರ್ತಾರೆ, ಸೊ ಇವರು ಪಾರ್ಟಿಸಿಪೇಟ್ ಆಗಿರ್ತಾರೆ. ಹಾಗೆ 1910ರಲ್ಲಿ ಆಫ್ಟರ್ ಹಿ ಟುಕ್ ಆನ್ ಆಕ್ಟಿವ್ ಪಾರ್ಟ್ ಆಸ್ ಮೆಂಬರ್ ಆಫ್ ದ ಜುಗಾಂತರ ಪಾರ್ಟಿ ಅಂತ ಬರುತ್ತೆ. ಏನಿದೆ ಜುಗಾಂತರ ಪಾರ್ಟಿ ಅಂತಂದ್ರೆ ಇದೊಂದು ಕ್ರಾಂತಿಕಾರಿ ಸಂಘಟನೆ ಆಗಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ನಮ್ಗೆ. ಇದು ಜುಗಾಂತರ ಪಾರ್ಟಿ ಅನ್ನೋದು ಒಂದು ರೆವಲ್ಯೂಷನರಿ ಸೊಸೈಟಿ ಆಗಿದೆ. ಹಾಗೆ ಇವರು ಹಲವಾರು ಕೃತಿಗಳನ್ನು ಕೂಡ ಬರೀತಾರೆ. ಸೊ ಮೊದಲನೇದಾಗಿ ಬೆಂಗಾಲಿಯಲ್ಲಿ ಅಂದ್ರೆ ಬೆಂಗಾಳಿ ಭಾಷೆಯಲ್ಲಿ ಇವರು ಮಂದಿರ ಅನ್ನುವಂಥ ಕೃತಿಯನ್ನ, ಹಾಗೆ ಇಂಗ್ಲಿಷ್ ಜರ್ನಲ್ ಫಾರ್ವರ್ಡ್ ಅಂತ ಒಂದು ನಿಯತಕಾಲಿಕೆಯನ್ನು ಕೂಡ ಬರೀತಾರೆ. ಸೊ ಇವರ ಒಂದು ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ಇಲ್ಲಿ ಸೃಷ್ಟಿ ಸಭ್ಯತಾ, ಫಸ್ಟ್ ಸ್ಪಾರ್ಕ್ ಆಫ್ ರೆವಲ್ಯೂಷನ್ ಅಂತ ಒಂದು ಕೃತಿಗಳನ್ನು ಕೂಡ ಬರೀತಾರೆ. ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡೋದಾದ್ರೆ ಸೊ ಹಿಯರ್ ರೆವಲ್ಯೂಷನರಿ ಸ್ಪಿರಿಟ್, ಓಕೆ, ಕ್ರಾಂತಿಕಾರಿಕ ಒಂದು ಸ್ಪಿರಿಟ್ ಅಂಡ್ intellectual legacy. His involvement in the Swadeshi movement and the revolutionary activities reflected his relentless grit for the freedom. ಸೊ ಇವ್ರು ಏನ್ ಮಾಡ್ತಾರೆ ಸ್ವದೇಶಿ ಮೂವ್ಮೆಂಟ್ ಗಳಲ್ಲಿ ಹಾಗೆ ಸೊ ಹಲವಾರು ಏನ್ ಮಾಡ್ತಾರೆ ಕೃತಿಗಳ ಮೂಲಕ ಏನ್ ಮಾಡ್ತಾರೆ ಸ್ವಾತಂತ್ರ್ಯದ ಒಂದು ಪರವಾಗಿ ನಿಂತ್ಕೊಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಕರ್ತಾರ್ ಸಿಂಗ್ ಸರ್ಬಾ ಅಂತ ಬರ್ತಾರೆ. ಕರ್ತಾರ್ ಸಿಂಗ್ ಸರ್ಬಾ, ಸೊ ಇವ್ರು ಏನಾಗಿದ್ದಾರೆ ಅಂತಂದ್ರೆ ಒಂದು ಇಂಡಿಯನ್ ರೆವಲ್ಯೂಷನರಿ. ಸೊ ಇವಾಗ ರಾಜ್ಗುರು, ಭಗತ್ ಸಿಂಗ್ ಈ ರೀತಿ ಒಂದು ಕ್ರಾಂತಿಕಾರಿ ಹೋರಾಟಗಾರ ಬರ್ತಾರಲ್ವ, ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಒಂದು ಸಾಲಿನಲ್ಲಿ ಕೂಡ ಇವರು ಬರ್ತಾರೆ. ಸೊ ಇಂಡಿಯನ್ ರೆವಲ್ಯೂಷನರಿ. ಸೊ ಇವರು ಪಂಜಾಬ್ಗೆ ಬಿಲಾಂಗ್ ಆಗಿದ್ದಾರೆ. ಹಾಗೆ ಸೊ ಇವರ ಒಂದು ಪ್ರಮುಖ ಕೊಡುಗೆಗಳನ್ನ ನೋಡೋಣ. ಸೊ ಹಿಯರ್ he became member of the ಗದಾರ್ ಪಾರ್ಟಿ. ಸೊ ಈ ಗದಾರ್ ಪಾರ್ಟಿಯನ್ನು 1913ರಲ್ಲಿ US ನ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಬರುತ್ತೆ. ಓಕೆ, ಅಲ್ಲಿ ಏನ್ ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋ. ಸೊ ಅದರಲ್ಲಿ ಅದನ್ನ ಫಾರ್ಮ್ ಮಾಡಲಾಗಿರುತ್ತೆ. ಸೊ ಅದರ ಒಂದು ಸದಸ್ಯತ್ವವನ್ನು ಕೂಡ ಇವ್ರು ಪಡೆದುಕೊಳ್ತಾರೆ. he put together the ಪಂಜಾಬ್ ಇಶ್ಯೂ ಆಫ್ ದ ಗದಾರ್ ನ್ಯೂಸ್ ಪೇಪರ್. ಸೊ ಇಲ್ಲಿ ಈ ಗದಾರ್ ಅನ್ನುವಂತ ಪಕ್ಷ ಏನ್ ಮಾಡತ್ತೆ ಅಂತಂದ್ರೆ ಗದಾರ್ ಅನ್ನುವಂತ ಒಂದು ನ್ಯೂಸ್ ಪೇಪರ್ ಅನ್ನು ಕೂಡ ಸೊ ಬಿಡುಗಡೆ ಅಂದ್ರೆ ಹೊರ ತಂದಿರುತ್ತೆ. ಸೊ ಅದರ ಜೊತೆಗೆ ಇವರು ಪಂಜಾಬ್ನ ಒಂದು ಇಶ್ಯೂ ಅನ್ನು ಕೂಡ ಏನ್ ಮಾಡ್ತಾರೆ ಸೊ ಅದರ ಜೊತೆಗೆ ಜೋಡಿಸ್ತಾರೆ. ಸೊ ಇಲ್ಲಿ ಇವರು ಪಂಜಾಬ್ಗೆ ಬಿಲಾಂಗ್ ಆಗಿರ್ತಾರಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಈ ಪಂಜಾಬ್ ನಲ್ಲಿ ವಾಸಿಸುವಂತ ಈ ಒಂದು ಸಿಖ್ ಜನಾಂಗ ಏನಾಗುತ್ತೆ ಸೊ USA ಮತ್ತು ಕೆನಡಾಗೆ ಏನಾಗತ್ತೆ ಅಂತಂದ್ರೆ ಆರ್ಥಿಕ ಒಂದು ಅವಕಾಶವನ್ನ ಆಧರಿಸಿ ಏನಾಗಿರುತ್ತೆ ವಲಸೆನ ಹೋಗಿರುತ್ತೆ. ಸೊ ಇವರು ಮೂಲತಃ ರೈತರಾಗಿರ್ತಾರೆ, ಸೈನಿಕರಾಗಿರ್ತಾರೆ. ಓಕೆ, ಸೊ ಇವರೆಲ್ಲ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಗದರ್ ಅನ್ನುವಂತ ಪಕ್ಷವನ್ನ ಸ್ಥಾಪನೆ ಮಾಡಿರ್ತಾರೆ. Next, he was charged with the sedition in Lahore conspiracy case and executed in 1915 along with the compatriot ವಿಷ್ಣು ಗಣೇಶ್ ಪಿಂಗಾಲೆ. ಓಕೆ, ಸೊ ಇವರನ್ನ ಈ ಲಾಹೋರ್ ಪಿತೂರಿ ಪ್ರಕರಣ ಅಂತ ಬರುತ್ತೆ. ಲಾಹೋರ್ ಪಿತೂರಿ ಪ್ರಕರಣ ಸೊ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್. ಸೊ ಈ ಒಂದು ಇಶ್ಯೂಗೆ ಈ ಒಂದು ಇನ್ಸಿಡೆಂಟ್ಗೆ ರಿಲೇಟೆಡ್ ಆಗಿರುವ ವ್ಯಕ್ತಿಗಳು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇಲ್ಲಿ ಲಾಹೋರ್ ಪಿತೂರಿ ಪ್ರಕರಣ. ಸೊ ಇದರ ಒಂದು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರಿಂದ ಇವರ ಮೇಲೆ ಸೆಡಿಷನ್ ಅಂತಂದ್ರೆ ದೇಶದ್ರೋಹದ ಒಂದು ಆರೋಪವನ್ನು ಹೊರಿಸಿ 1915ರಲ್ಲಿ ಸೊ ಇವರ ಸಹವರ್ತಿಯಾದಂತ ವಿಷ್ಣು ಗಣೇಶ್ ಪಿಂಗಾಳಿ ಅವರೊಂದಿಗೆ ಇವರನ್ನ ಗಲ್ಲಿಗೆ ಏರಿಸಲಾಗತ್ತೆ. ಸೊ ಇಲ್ಲಿ ಸೆಡಿಷನ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ IPC ಸೆಕ್ಷನ್ 124 ಅಂತ ಬರುತ್ತೆ. ಓಕೆ,
ಸೊ ಈ ಒಂದು ಕಾನೂನನ್ನ ಏನ್ ಮಾಡಿರ್ತಾರೆ ಬ್ರಿಟಿಷರು ಜಾರಿ ತಂದಿರ್ತಾರಲ್ವಾ. ಸೊ ಈ ಒಂದು ಕಾಯ್ದೆ ಮೂಲಕ ಹಲವಾರು ಏನ್ ಮಾಡ್ತಾರೆ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸೊ ಇಲ್ಲಿ ಜೈಲಿಗೆ ಕಳಿಸಿರ್ತಾರೆ. ಸೊ ಇಲ್ಲಿ ಲಾಲಾ ಲಜಪತ್ ರಾಯರನ್ನು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸೆಡಿಷನ್ ಆರೋಪ ಹೊರಿಸಿ ಜೈಲಿಗೆ ಕಳಿಸಿರ್ತಾರೆ. ಸೊ ಇವಾಗ ತಂದಿರುವಂತ 3 ಕ್ರಿಮಿನಲ್ ಲಾಗಳಲ್ಲಿ ಇದನ್ನೇನ್ ಮಾಡಿದಾರೆ ಅಂತಂದ್ರೆ ಸೊ ಈ ಒಂದು ಪದವನ್ನ ತೆಗೆದು ಹಾಕಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅಂತಂದ್ರೆ ಇಲ್ಲಿ ಇವ್ರು ಏನ್ ಮಾಡ್ತಾರೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನ ಕೊಡ್ತಾರೆ ಅಂತಂದ್ರೆ ಇವ್ರನ್ನ ಏನ್ ಮಾಡ್ಲಾಗತ್ತೆ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಸೊ ಅವರನ್ನ ಗಲ್ಲಿಗೆ ದೇಶದ್ರೋಹದ ಆರೋಪದ ಮೇಲೆ ಸೊ ಅವರನ್ನ ಗಲ್ಲಿಗೆ ಏರಿಸಲಾಗತ್ತೆ. ಸೊ ಇಲ್ಲಿ ಲಾಹೋರ್ ಅಂತಹ ಒಂದು ಪಿತೂರಿ ಪ್ರಕರಣಗಳಲ್ಲಿ ಅವರ ಕಾರ್ಯವನ್ನ ನೋಡಿದ್ರೆ ಅವರೊಬ್ಬ ಕ್ರಾಂತಿಕಾರಿ ಮನೋಭಾವವನ್ನ ಹೊಂದಿರುವಂತ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಗೊತ್ತಾಗತ್ತೆ. ಎಸ್ ನೆಕ್ಸ್ಟ್ ಸುಖದೇವ್ ಥಾಪರ್ ಅಂತ ಬರ್ತಾರೆ. ಸೊ ನಿಮ್ಗೆಲ್ಲ ಈ ಭಗತ್ ಸಿಂಗ್ ಅಂತ ನೆನಪಿಗೆ ಬಂದಾಗ ಸೊ ನಮ್ಗೆ ಇಬ್ರು ವ್ಯಕ್ತಿಗಳು ತಟ್ಟನೆ ನೆನಪಾಗ್ತಾರೆ. ಸೊ ಮೊದಲನೇದಾಗಿ ಸುಖದೇವ್, ಇನ್ನೊಬ್ರು ರಾಜ್ಗುರು ಅಂತ. ಓಕೆ, ಸೊ ಅವರ ಪೂರ್ಣ ಹೆಸರು ಏನಂತಂದ್ರೆ ಇಲ್ಲಿ ಸುಖದೇವ್ ಥಾಪರ್ ಅಂತ. ಸೊ ಇವರು ಪಂಜಾಬ್ಗೆ ಬಿಲಾಂಗ್ ಆಗಿರ್ತಾರೆ. ಭಗತ್ ಸಿಂಗ್ ಕೂಡ ಪಂಜಾಬ್ನವರೇ ಆಗಿದ್ದಾರೆ. ಅಂಡ್ ಇವರ ಒಂದು ಪ್ರಮುಖ ಸಾಧನೆಗಳನ್ನ ನೋಡೋದಾದ್ರೆ ಹಿ ವಾಸ್ ಅ ಮೆಂಬರ್ ಆಫ್ ದ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಸೊ ಇವರ ಈ ಒಂದು ಸಂಘಟನೆ ಸದಸ್ಯತ್ವವನ್ನು ವಹಿಸ್ಕೋತಾರೆ. ಸೊ ಹಿ ಅಲಾಂಗ್ ವಿತ್ ದ ಅದರ್ ರೆವಲ್ಯೂಷನರೀಸ್ ಸ್ಟಾರ್ಟೆಡ್ ದಿ ನೌ ಜವಾನ್ ಭಾರತ್ ಸಭಾ ಅಂತ ಬರುತ್ತೆ. ಸೊ ಇದನ್ನ ಯಾರು ಫಾರ್ಮ್ ಮಾಡ್ತಾರೆ ಅಂತಂದ್ರೆ ಭಗತ್ ಸಿಂಗ್ ಅವರು ಫಾರ್ಮ್ ಮಾಡಿರ್ತಾರೆ. ಓಕೆ, ಸೊ ಇದನ್ನ 1926ರಲ್ಲಿ ಲಾಹೋರ್ ಅಂದ್ರೆ ಪಂಜಾಬ್ನ ಲಾಹೋರ್ನಲ್ಲಿ ಸೊ ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ನೌ ಜವಾನ್ ಭಾರತ್ ಸಭಾ ಅನ್ನೋದು ಮತ್ತೆ ಇದಕ್ಕೆ ಪುನರ್ನಾಮಕರಣ ಮಾಡಿ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಸೊ ಇದನ್ನ 1928ರಲ್ಲಿ ಏನ್ ಮಾಡ್ತಾರೆ ಅದರ ಹೆಸರನ್ನ ಚೇಂಜ್ ಮಾಡ್ತಾರೆ. ಎಸ್ ಹಿ ಅಲಾಂಗ್ ವಿತ್, ಸೊ ಹಿ ಅಂತಂದ್ರೆ ಯಾರಿಲ್ಲಿ ಸುಖದೇವ್ along with the Bhagat Singh and Rajguru were arrested for their involvement in Lahore conspiracy case. ಸೊ 1929ರಲ್ಲಿ ಏನಾಗತ್ತೆ ಅಂತಂದ್ರೆ ಈ ಲಾಹೋರ್ ಪಿತೂರಿ ಪ್ರಕರಣ ಅಂತ ಬರುತ್ತೆ. ಯಾಕೆ ಈ ಒಂದು ಪಿತೂರಿಯನ್ನ ಮಾಡ್ತಾರೆ ಅಂತಂದ್ರೆ ಸೊ ಇಲ್ಲಿ ಲಾಲಾ ಲಜಪತ್ ರಾಯರು ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಈ ಜೇಮ್ಸ್ ಕ್ಯಾಂಟ್ ಅಂತ ಬರ್ತಾನೆ. ಮತ್ತೆ ಈ ಒಂದು ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾನೆ ಅವರನ್ನ ಲಾಠಿಯಿಂದ ಥಳಿಸಿ ಅವರನ್ನ ಸಾಯುವಂತೆ ಮಾಡ್ತಾನೆ. ಓಕೆ, ಸೊ ಇದರ ಒಂದು ಶೇಡನ್ನ ತೀರಿಸಿಕೊಳ್ಳಲಿಕ್ಕೆ ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಬ್ರಿಟಿಷ್ ಅಧಿಕಾರಿಯನ್ನ ಕೊಲ್ಲಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಓಕೆ, ಸೊ ಈ ಒಂದು ಪ್ರಯತ್ನ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಈ ಜೇಮ್ಸ್ ಕ್ಯಾಂಟ್ ಅನ್ನ ಹತ್ಯೆ ಮಾಡುವ ಬದಲಿಗೆ ಅವರು ಸ್ಯಾಂಡರ್ಸ್ ನ ಹತ್ಯೆ ಮಾಡ್ತಾರೆ. ಓಕೆ, ಸೊ ಸ್ಯಾಂಡರ್ಸ್ ನ ಹತ್ಯೆ ಮಾಡಿದ್ರ ಪರಿಣಾಮ ಏನ್ ಮಾಡ್ಲಾಗತ್ತೆ ಅಂದ್ರೆ ಸೊ ಇವರನ್ನ ಅರೆಸ್ಟ್ ಮಾಡ್ಲಾಗತ್ತೆ. ಓಕೆ, ಸೊ ಮೂವರಿಗೆ ಕೂಡ ಏನ್ ಮಾಡ್ಲಾಗತ್ತೆ ಅಲ್ಲಿ ಗಲ್ಲು ಶಿಕ್ಷೆಯನ್ನ ನೀಡಲಾಗತ್ತೆ. ಸೊ ಯಾವಾಗ ಅಂತಂದ್ರೆ ಸೊ 23 ಮಾರ್ಚ್ ರಂದು. ಓಕೆ, ಸೊ ಇವರಿಗೆ ಗಲ್ಲಿಗೆ ಏರಿಸಲಾಗತ್ತೆ. ಸೊ ಆ ಒಂದು ದಿವಸವನ್ನ ಅಂದ್ರೆ 23 ಮಾರ್ಚ್ ಅನ್ನೇ ಶಾಹೀದ್ ದಿವಸ ಅಂತ ಆಚರಣೆ ಮಾಡ್ತಾರೆ ಅಥವಾ ಹುತಾತ್ಮರ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ಸೊ ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡಿದ್ರೆ ಇವರ ಒಂದು ಜೀವನದ ಹೋರಾಟವನ್ನ ನೋಡಿದ್ರೆ ಸೊ ಇವರು ತ್ಯಾಗ ಮತ್ತು ಬಲಿದಾನದ ಮೂಲಕ ಅಥವಾ ಬದ್ಧತೆ ಮತ್ತು ಬಲಿದಾನದ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ದೇಶಕ್ಕಾಗಿ ಪ್ರಾಣವನ್ನ ಅರ್ಪಣೆ ಮಾಡ್ತಾರೆ. ಹಾಗೆ ಈ ಮೂಲಕ ನೀವು ಈ ಒಂದು ಮೂವರ ವಯಸ್ಸನ್ನ ನೋಡಿದ್ರೆ ಇವ್ರು ತುಂಬಾ ಚಿಕ್ಕ ವಯಸ್ಸಿನವರು ಆಗಿರ್ತಾರೆ. ಓಕೆ, ಸೊ ಆ ಒಂದು ವಯಸ್ಸಿನಲ್ಲಿ ಏನಾಗ್ತಾರೆ ಅಂತಂದ್ರೆ ಸೊ ಇಲ್ಲಿ ಅಂದ್ರೆ ಆ ಒಂದು ಎಳೆ ವಯಸ್ಸಿನಲ್ಲಿ ಕೂಡ ಏನಾಗ್ತಾರೆ ಇಲ್ಲಿ ಸೊ ದೇಶಕ್ಕೆ ಪ್ರಾಣವನ್ನ ನೀಡುವ ಮೂಲಕ ಏನಾಗ್ತಾರೆ ಸೊ ಒಂದು ಯುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರೇರಣೆಯಾಗಿ ಕಂಡು ಬರ್ತಾರೆ. ನೆಕ್ಸ್ಟ್ ಪರ್ಸನಾಲಿಟಿ ತಿಲೇಶ್ವರಿ ಕೋಚ್ ಅಂತ ಬರ್ತಾರೆ. ತಿಲೇಶ್ವರಿ ಕೋಚ್, ಸೊ ಇವರು ಅಸ್ಸಾಂ ರಾಜ್ಯಕ್ಕೆ ಬಿಲಾಂಗ್ ಆಗಿದ್ದಾರೆ. ಸೊ ಇವರ ಒಂದು ಪ್ರಮುಖ ಸಾಧನೆಗಳನ್ನ ನೋಡೋಣ. ಹಿ ವಾಸ್ ಶಾಟ್ ಬೈ ದಿ ಬ್ರಿಟಿಷ್ ಆನ್ ಸೆಪ್ಟೆಂಬರ್ 20,
1942 during the Quit India movement while attempting to post the tricolor at the police station. So here ದೇಕಿಯಾ ದೇಕಿಯಾ ಜುಲಿಯನ್ ಅಂತ ಒಂದು ಅಸ್ಸಾಂನ ಪ್ರದೇಶದಲ್ಲಿ ಇವರೇ ಮಾಡ್ತಾರೆ ಅಂತಂದ್ರೆ ಸೊ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಅಂದ್ರೆ 1942ರಲ್ಲಿ ಸೊ ಈ ಒಂದು ಪ್ರದೇಶದಲ್ಲಿ ಅವರು ಪೊಲೀಸ್ ಸ್ಟೇಷನ್ ನ ಅಲ್ಲಿ ಏನ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಟ್ರೈ ಕಲರ್ನ ತ್ರಿವರ್ಣ ಧ್ವಜವನ್ನ ಹಾರಿಸುವಂತ ಸಂದರ್ಭದಲ್ಲಿ ಇವರನ್ನ ಏನ್ ಮಾಡ್ಲಾಗತ್ತಂದ್ರೆ ಹತ್ಯೆ ಮಾಡ್ಲಾಗತ್ತೆ, ಗುಂಡಿಕ್ಕಿ ಕೊಲ್ಲಲಾಗತ್ತೆ. ಓಕೆ, ಸೊ ಈ ಒಂದು ಘಟನೆಯನ್ನ ಏನ್ ಮಾಡ್ತಾರಂದ್ರೆ ಆ ಒಂದು ರಾಜ್ಯದಲ್ಲಿ ಅಸ್ಸಾಂನಲ್ಲಿ ಸೊ ಇವರ ಒಂದು ಹುತಾತ್ಮವಾದಂತಹ ದಿನವನ್ನ ಸೊ ಮೃತ್ಯು ವಾಹಿನಿ ಓಕೆ ಸೊ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಅಥವಾ ಈ ಒಂದು ಇನ್ಸಿಡೆಂಟ್ ಅನ್ನ ಮೃತ್ಯು ವಾಹಿನಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಈ ಒಂದು ದಿನವನ್ನ ಅಂದ್ರೆ ಸೆಪ್ಟೆಂಬರ್ 20ರ ಮಾರ್ಟಿಯರ್ಸ್ ಡೇ ಇಂದ ಫಾರ್ ಆನರ್ ಅಂತ ಅದನ್ನ ಹುತಾತ್ಮರ ದಿನ ಅಂತ ಹೇಳಿ ಏನ್ ಮಾಡ್ತಾರೆ. ಸೊ ಈ ಒಂದು ಅಸ್ಸಾಂನಲ್ಲಿ ಏನ್ ಮಾಡ್ತಾರೆ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇವರ ಒಂದು ಎಥಿಕಲ್ ವ್ಯಾಲ್ಯೂಸ್ ಅನ್ನ ನೋಡಿದ್ರೆ ಸೊ ಇವರಲ್ಲಿ ಶೌರ್ಯ ಮತ್ತು ದೇಶಭಕ್ತಿ ಭಾವನೆ ಇದೆ, ಹಾಗೆ ದೇಶದ ಮೇಲಿನ ಒಂದು ಅಪಾರವಾದಂತ ಒಂದು ಕಾಳಜಿಯನ್ನ ಸೊ ಈ ಒಂದು ಇನ್ಸಿಡೆಂಟ್ ಮೂಲಕ ನಾವು ತಿಳ್ಕೊಳ್ಬಹುದು. ಸೊ ಈ ಒಂದು ಕ್ಲಾಸ್ ನೀವು ಡಬಲ್ ಸ್ಪೀಡ್ ನಲ್ಲಿ ಕೇಳ್ಬೋದು, 2x ಸ್ಪೀಡ್ ನಲ್ಲಿ ಕೇಳಿ, ಯಾಕಂದ್ರೆ ಕನ್ನಡದಲ್ಲಿ ಹೇಳಿದ್ರಿಂದ ನಿಮ್ಗೆ ತುಂಬಾ ಏನಾಗುತ್ತೆ ಸರಳವಾಗಿ ಅರ್ಥ ಆಗತ್ತೆ, ಹಾಗೆ ನಿಮ್ ಟೈಮ್ ಕೂಡ ಏನಾಗುತ್ತೆ ಸೇವ್ ಆಗತ್ತೆ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇಂಪಾರ್ಟೆಂಟ್ ಒಂದು ನ್ಯೂಸ್ ಬಗ್ಗೆ ಓಕೆ ಅಥವಾ ಇಂಪಾರ್ಟೆಂಟ್ ಸ್ಕೀಮ್ ಬಗ್ಗೆ ಪ್ಲೇಸಸ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ.